ಚರ್ಚೆ ಅದರ ಬಗ್ಗೆ ಕೂಲಂಕಷವಾಗಿ ತನಿಖೆ ನಡೆಯಲಿ ಅಂತಲೇ ತಾನೇ ನಾವು ಅಲ್ಲೊಂದು ದೇಶ ಆಯೋಗವನ್ನು ಮಾಡಿದ್ದೀವಿ. ಅದು ವರದಿ ಕೊಟ್ಟ ನಂತರ ಅದ್ರ ಮೇಲೆ ಗೊತ್ತಾಗುತ್ತೆ ಯಾರ್ಯಾರು ಅದರಲ್ಲಿ ಭಾಗಿದಾರರಾಗಿದ್ದಾರೆ ಅಂಥೇಳಿ. ಅಲ್ಲಿವರೆಗೂ ಕಾಯಬೇಕಾಗತ್ತೆ. ಏಕಾಏಕಿ ಸುಮೂಟವು ನೀವು ಆ ಥರ ಕೇಸ್ ಬುಕ್ ಮಾಡಲಿಕ್ಕೆ ಆಗೋದಿಲ್ಲ. ಮುಖ್ಯಮಂತ್ರಿ ಪಾತ್ರ ಏನು ಅಂತ ಯಾರಿಗೂ ಗೊತ್ತು. ಊಹಾಪೋಹಗಳನ್ನ ಕೇಳ್ತಾ ಇದ್ದೀವಿ. ಆಯೋಗ ಅದನ್ನು ರಚನೆ ಮಾಡಿದ್ದಾರೆ, ಅದರ ತನಿಖೆ ಮಾಡಿ ವರದಿ ಕೊಟ್ಟ ನಂತರ ಮಾಡಬೇಕು. ಈಗ ಕಾನೂನಾತ್ಮಕ ಹೋರಾಟ ಅಂದರೆ ಈಗ ಅವರು ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಟ್ಟಿದ್ದಾರೆ. ಅದು ಕೋರ್ಟು ಕಚೇರಿಗೆ ಹೋದಾಗ ಅದು ಪ್ರಕ್ರಿಯೆ ಬರುತ್ತೆ. ಆ ಪ್ರಕ್ರಿಯೆ ಯಾವ ರೀತಿ ಇದೆ ಅದನ್ನ ನಡ್ಕೊಂಡು ಹೋಗ್ತೀವಿ, ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ. ಅಲ್ಲ, ಯಾವುದೇ ವಿಚಾರ ಬಂದ್ರೂ ಸಹ ಮಾತೆತ್ತಿದ್ರೆ ರಾಜೀನಾಮೆ ಕೊಡಬೇಕು ಅನ್ನೋದು ಅದು ಒಂದು ಫ್ಯಾಷನ್ ಆಗಿಬಿಟ್ಟಿದೆ ಭಾರತೀಯ ಜನತಾ ಪಾರ್ಟಿಯವರಿಗೆ. ಅವರು ನೈತಿಕ ಹೊಣೆ ಹೊತ್ತು ಎಷ್ಟು ರಾಜೀನಾಮೆಗಳು ಕೊಟ್ಟಿದ್ದಾರೆ. ಯಡಿಯೂರಪ್ಪನವರ ಪ್ರಕರಣದಲ್ಲಿ 20 ಕೋಟಿ ಚೆಕ್ಕಲ್ಲಿ ನೇರವಾಗಿ ಹಣ ತೆಗೆದುಕೊಂಡಿದ್ದು ಭ್ರಷ್ಟಾಚಾರದ ಪ್ರೈಮಾ ಫೇಸಿ ಸಾಬೀತಾಗಿದೆ. ಇಲ್ಲಿ ಮುಖ್ಯಮಂತ್ರಿಗಳು ನೇರವಾಗಿ ಭಾಗಿಯಾಗಿದ್ದಾರೆ ಅನ್ನೋದು ಸಹ ಗೊತ್ತಿಲ್ಲ. ಮುಖ್ಯಮಂತ್ರಿ ಪರಿವಾರದವರು ಅಂಥೇಳಿ ಯಾರಾದರೂ ಮಾಡಿದರೆ ಅದ್ರ ಬಗ್ಗೆ ಅದು ಆಯೋಗ ವರದಿ ಕೊಟ್ಟ ನಂತರ ಚರ್ಚೆ ಮಾಡ್ಬೋದು. ಅದ್ರ ಬಗ್ಗೆ ಮಾತಾಡಲಿಕ್ಕೆ ಆಗೋದಿಲ್ಲ. ಮತ್ತು ಈಗಲೂ ಸಹ ಪೋಕ್ಸೋದಲ್ಲಿ ಯಡಿಯೂರಪ್ಪನವ್ರ ಮೇಲೆ ಕೇಸ್ ಇದೆ. ಹೈಕೋರ್ಟ್ ಜಡ್ಜ್ ಹೇಳ್ತಾರೆ ಇಸ್ ನಾಟ್ ಎ ಟಾಮ್ ಡಿಕ್ ಅಂಡ್ ಹಾರಿ ಅಂಥೇಳಿ. ಸಿದ್ದರಾಮಯ್ಯನೂ ಕೂಡ ಟಾಮ್ ಡಿಕ್ ಅಂಡ್ ಹಾರಿ ಅಲ್ಲ. ಸೊ ಹಿ ವಿಲ್ ಟೇಕ್ ಹಿಸ್ ಓನ್ ಕೋರ್ಸ್ ಆಫ್ ಆ್ಯಕ್ಷನ್.